ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 94ನೇ ಅಧ್ಯಾಯ, ಚಾಪ್ಟರ್ 94. 94ನೇ ಕೀರ್ತನೆ ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ, ಆದರೆ ದೇವರು ನಮಗೋಸ್ಕರವಾಗಿ ಬರೆದಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳಬಹುದು. ಯಾವ ರೀತಿಯಾಗಿ 150 ಕೀರ್ತನೆಗಳಲ್ಲಿ ಸುಮಾರು 50 ಕೀರ್ತನೆಗಳು ಅನಾಮಧೇಯ, ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ದೇವರು ನಮಗೋಸ್ಕರವಾಗಿ ಈ ಕೀರ್ತನೆಯನ್ನು ಬರೆದಿಟ್ಟಿರೋದ್ರಿಂದ ನಮಗೋಸ್ಕರವಾಗಿ ಏನಾದರೂ ದೇವರು ಹೇಳುವುದಕ್ಕೆ ಮನಸ್ಸು ಮಾಡಿದ್ದಾನೆ ಎಂಬುದಾಗಿ ನೋಡೋಣ. ಬನ್ನಿರಿ, ಕೀರ್ತನೆ 94, ಸಾಮ್ 94. ಪ್ರಾರ್ಥನೆಯಿಂದ ಪ್ರಾರಂಭವಾಗುವಂಥ ಈ ಕೀರ್ತನೆ, ಯೆಹೋವನೇ ಮುಯ್ಯಿ ತೀರಿಸುವ ದೇವರೇ, ಮುಯ್ಯಿ ತೀರಿಸುವ ದೇವರೇ, 2 ಸಾರಿ. ಹಾಗಾದರೆ ದೇವರಿಗೆ ಒಬ್ಬೊಬ್ಬ ಕೀರ್ತನೆಗಾರರು ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಉದಾಹರಣೆಗೆ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ 84 ಮೊದಲನೇ ವಚನ, ಮತ್ತು ಇಸ್ರಾಯೇಲರನ್ನು ಕಾಯುವ ಕುರುಬನೇ 80ನೇ ಕೀರ್ತನೆ ಮೊದಲನೇ ವಚನ, ಮತ್ತು ನಮಗೆ ಬಲಪ್ರದನಾಗಿರುವ ದೇವರಿಗೆ 81 ಮೊದಲನೇ ವಚನ. ಮತ್ತು ಹಾಗೆ ಒಂದೊಂದಾಗಿ ನೋಡುವಾಗ ಒಂದೊಂದು ಕೀರ್ತನೆಯನ್ನು ಒಂದೊಂದು ಹೆಸರು ಅಥವಾ ಬೇರೆ ಬೇರೆ ಹೆಸರುಗಳಿಂದ ದೇವರನ್ನು ಸಂಬೋಧಿಸಿ ಕರೆಯುವ, ಪ್ರಾರ್ಥಿಸುವ, ಆಹ್ವಾನಿಸುವ ಪ್ರಾರ್ಥನೆಗಳನ್ನು ನೋಡ್ತೀವಿ. ಆದರೆ ಇದು ವಿಚಿತ್ರವಾದಂಥ ಒಂದು ಕೀರ್ತನೆ. 94ನೇ ಕೀರ್ತನೆ ಮೊದಲನೇ ವಚನದಲ್ಲಿ ಮುಯ್ಯಿ ತೀರಿಸುವ ದೇವರೇ ಅಂತ ಹೇಳಿಬಿಟ್ಟು. ಹಾಗಾದರೆ ದೇವರು ಮುಯ್ಯಿ ತೀರಿಸುವ ವಿಷಯದಲ್ಲಿ ಅಪೊಸ್ತಲನಾದ ಪೌಲನು ಕೊಡುವಂಥ ಒಂದು ಬೋಧನೆ, ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂದರೆ ಅಲ್ಲಿ ದೇವರು ಹೇಳಿರುವಂಥ ಒಂದು ಮಾತನ್ನು ಭಕ್ತ ಪೌಲನು ಉಲ್ಲೇಖಿಸುವಂಥದ್ದನ್ನು ನಾವು ನೋಡ್ತೇವೆ. 12ನೇ ಅಧ್ಯಾಯ ರೋಮ ಪತ್ರಿಕೆ, ದ ಬುಕ್ ಆಫ್ ರೋಮನ್ಸ್, ಚಾಪ್ಟರ್ 12 ಆ್ಯಂಡ್ ವರ್ಸ್ 19, 19ನೇ ವಚನ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದರೆ ಅದು ಕಾರಣ ಕೂಡ ಕೊಡಲ್ಪಟ್ಟಿದೆ, ರೋಮ 12, 19. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಅಂದರೆ ಮುಯ್ಯಿಗೆ ಮುಯ್ಯಿ ತೀರಿಸೋದು ಅಂದರೆ ಏನು, ಅದನ್ನು ಮುಂದೆ ದೇವರು ತಾನೇ ಸ್ಪಷ್ಟಪಡಿಸಿರುವಂಥದ್ದನ್ನು ಗಮನಿಸ್ತೇವೆ. ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಅಂದರೆ ಪ್ರತಿಫಲದ ದೇವರು, ಫಲ ಕೊಡುವಂಥದ್ದು ದೇವ್ರ ಕೆಲಸ. ಆದ ಕಾರಣ ಆ ಕೆಲಸ ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆತನು ನ್ಯಾಯಾಧೀಶನು, ದೇವರು ನ್ಯಾಯಾಧಿಪತಿ, ದೇವರು ಸೃಷ್ಟಿಕರ್ತನು, ದೇವರು ವಕೀಲನು. ಯಾಕಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ 7, ರೋಮ 8, ಮೊದಲನೇ ಯೋಹಾನ 2 ಇವುಗಳಲ್ಲಿ ಯೇಸು ಕರ್ತನು ನಮ್ಮ ಪರವಾಗಿ ಮಾತನಾಡುವ, ವ್ಯಾಜ್ಯವನ್ನು ತೀರಿಸುವ ವಕೀಲನು ಎಂಬುದಾಗಿ ನೋಡ್ತೇವೆ. ಆದ ಕಾರಣ ಮುಯ್ಯಿ ತೀರಿಸುವ ಕೆಲಸ ನಾವು ತಗೋಬಾರ್ದು, ದೇವ್ರ ಕೆಲಸ ನಾವು ತಗೊಳ್ಳೋದು ಬೇಡ. ಸರಿ, ಅದಕ್ಕೆ ಕಾರಣ ಕೂಡ ಮುಂದೆ ಸ್ಪಷ್ಟಪಡಿಸಿರುವಂಥದ್ದನ್ನು 2ನೇ ವಚನದಲ್ಲಿ ನೋಡಬೇಕು. ಯಾಕಂತ ಹೇಳಿದ್ರೆ ಯೆಹೋವನೇ ಮುಯ್ಯಿ ತೀರಿಸುವ ದೇವರಂತ ಹೇಳ್ಬಿಟ್ಟು 2ನೇ ವಚನ, ಲೋಕದ ನ್ಯಾಯಾಧಿಪತಿಯೇ. ಹೌದು, ದೇವರು ಲೋಕದ
ಕೋರ್ಟಿನ ನ್ಯಾಯಾಲಯದ ನ್ಯಾಯಾಧಿಪತಿ. ಗರ್ವಿಷ್ಠರಿಗೆ ಪ್ರತಿಫಲವನ್ನು ಕೊಡು ಯೆಹೋವನೇ. ದುಷ್ಟರು ಎಲ್ಲಿಯವರೆಗೆ ಹಿಗ್ಗುತ್ತಿರಬೇಕು ಎಂಬುದಾಗಿ. ಹೌದು, ಉಬ್ಬಿಕೊಡೋದ್ರ ಬಗ್ಗೆ, ಅಹಂಕಾರದ ಬಗ್ಗೆ ಮತ್ತು ಹಿಗ್ಗೋದ್ರ ಬಗ್ಗೆ, ಗರ್ವದ ಬಗ್ಗೆ ಈ 2, 3, 4 ವಚನಗಳಲ್ಲಿ ಆ ಕೀರ್ತನೆಗಾರನು ಸ್ಪಷ್ಟಪಡಿಸ್ತಾನೆ. ಆಂಡ್ರೂ ಮೊರೆ ಎಂಬಂಥ ದೇವರ ಸೇವಕರು ಬರೆದಂಥ ಒಂದು ಪುಸ್ತಕ ದೀನತ್ವ, ಹ್ಯುಮಿಲಿಟಿ ಎಂಬುದಾಗಿ. ಅದರಲ್ಲಿ ಸುಮಾರು ದೀನತ್ವದ ಬಗ್ಗೆನೇ 300 ವಿಷಯಗಳು ಇರುವಂಥದ್ದನ್ನು ಗಮನಿಸಬಹುದು. ಆದ ಕಾರಣ ಗರ್ವ ಸಾರ್ವತ್ರಿಕವಾದದ್ದು, ಆದರೆ ದೀನತ್ವ ದೇವರಿಂದ ಬರುವಂಥದ್ದಾಗಿದೆ. ಮತ್ತು ಈ ಗರ್ವ ಪಟ್ಕೊಂಡ್ರೆ ಏನಾಗ್ತದೆ, ಒಂದು ಕೆಲಸ, ಭಾಳ ಕೆಲಸಗಳಾಗ್ತದೆ, ಆದರೆ ಒಂದು ಕೆಲಸವಾಗಿ ಅದನ್ನು ಒಂದು ವಿಷಯವಾಗಿ ಹೇಳ್ಬೋದು. ಗರ್ವ ಪಟ್ಕೊಂಡಾಗ ನೆರೆಯವರನ್ನು ಪ್ರೀತಿಸದೆ ಹೋಗ್ತೇವೆ. ಪ್ರೀತಿಸದೇ ಹೋಗುವಂಥದ್ದನ್ನು ಯಾವ ರೀತಿಯಾಗಿ ತೋರಿಸ್ತೇವೆ? ಪ್ರಜೆಯನ್ನು ಜಜ್ಜಿ ಹಾಕ್ತಾರೆ, 5ನೇ ವಚನ. ಸ್ವಾಸ್ಥ್ಯವನ್ನು ಕುಗ್ಗಿಸಿಬಿಡೋದು, ವಿಧವೆಯರನ್ನು, ಪರದೇಶಿಗಳನ್ನು, ಅನಾಥರನ್ನು, ಇವರಿಗೆಲ್ಲ ಧಕ್ಕೆ, ಅನ್ಯಾಯ, ಮೋಸ, ಸಂಹಾರ ಮಾಡುವಂಥದ್ದು ಈ ಗರ್ವದಿಂದ ಬರುವಂಥದ್ದಾಗಿದೆ. ದೀನತ್ವ ಇರುವಾಗ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸುವ ಹಂಗು, ಆತ್ಮ, ಸ್ವಭಾವ, ಅಭ್ಯಾಸ ನಮ್ಮದಾಗುತ್ತೆ. 7ನೇ ವಚನದಲ್ಲಿ ಕೀರ್ತನೆ 94, Psalm 94 verse 7, ಅದರಲ್ಲಿ ಈ ದುಷ್ಟರು ಅಥವಾ ಗರ್ವಿಷ್ಠರು ಅಂದುಕೊಳ್ಳುವಂಥ ಆಲೋಚನೆ ಏನೆಂಬುದಾಗಿ ಬರೆಯಲಾಗಿದೆ. ಯಾಹೂ ನೋಡುವುದೇ ಇಲ್ಲ, ಯಾಕೋಬ್ಯರ ದೇವರು ಲಕ್ಷಿಸುವುದೇ ಇಲ್ಲ. ದೇವರು ನೋಡ್ತಾ ಇಲ್ಲ, ದೇವರು ಲಕ್ಷ್ಯ ಕೊಡ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ, ದೇವರು ಬಹುಶಃ ಬ್ಯುಸಿಯಾಗಿದ್ದಾನೆ ಎಂಬಂಥ ರೀತಿಯಲ್ಲಿ ಅಂದುಕೊಳ್ಳುವುದು ಕೂಡ ದುಷ್ಟಾಲೋಚನೆ ಅಂತ. ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ನೋಡ್ತಾ ಇಲ್ಲ, ದೇವರು ಲಕ್ಷಿಸ್ತಾ ಇಲ್ಲ ಎಂಬುದಾಗಿ ಅಂದುಕೊಳ್ಳುವುದು ಕೂಡ ದುಷ್ಟರ ಆಲೋಚನೆಯಾಗಿದೆ, ಗರ್ವಿಷ್ಠರ ಆಲೋಚನೆಯಾಗಿದೆ ಎಂಬುದಾಗಿ ನಾವು ಕೀರ್ತನೆ 94 ಅಧ್ಯಾಯದ ಆಧಾರದಿಂದ ತಿಳಿದುಕೊಳ್ಳಬಹುದು. ಮತ್ತು ಹಾಗೆ ಪಶುಪ್ರಾಯರಾದ ಪ್ರಜೆಗಳಿರ ಲಕ್ಷಿಸಿರಿ, ಹುಚ್ಚರೇ ನಿಮಗೆ ಬುದ್ಧಿ ಬರೋದು ಯಾವಾಗ? ಬಹುಶಃ ಭಾಳ ವೃದ್ಧ ವ್ಯಕ್ತಿ ಈ ಕೀರ್ತನೆಗಾರನು ಇರಬೇಕು. ಆದ ಕಾರಣ ಧೈರ್ಯವಾಗಿ ಗದರಿಸಿ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಆದರೆ 9, 10 ವಚನದಲ್ಲಿ ಭಾಳ ಒಳ್ಳೆಯ ಒಂದು ವಿಷಯ ಇದೆ. ಕಿವಿ ಮಾಡಿದವನು ಕೇಳನು, ಕಣ್ಣು ಕೊಟ್ಟವನು ನೋಡನು ಎಂಬುದಾಗಿ. ಹೌದು, ಕಿವಿ ಕೊಟ್ಟ ಮೇಲೆ ದೇವರು ಖಂಡಿತವಾಗಿ ಕೇಳ್ತಾರೆ. ನಮಗೆ ಕಣ್ಣು ಕೊಟ್ಟ ಮೇಲೆ ದೇವರಿಗೆ ಕಣ್ಣು ಕಾಣದೇ ಇರ್ತದ? ಖಂಡಿತವಾಗಿ ಕಾಣುತ್ತೆ, ನೋಡ್ತಾನೆ ಎಂಬುದನ್ನು ತಿಳ್ಕೊಳ್ಬೇಕು. ಹೌದು, ಜನಾಂಗಗಳನ್ನು ಶಿಕ್ಷಿಸುವವನು, ಮನುಷ್ಯರಿಗೆ ಬುದ್ಧಿ ಕಲಿಸುವವನು. ನೋಡ್ರಿ, ದೇವರಿಗೆ ಒಂದು ಒಳ್ಳೆ ವಿಷಯ, ಒಳ್ಳೆ ಅಭ್ಯಾಸ, ಒಳ್ಳೆ ಪ್ರಕಟಣೆ ಇಲ್ಲಿ ನಾವು ನೋಡ್ತೀವಿ. ಜನಾಂಗಗಳನ್ನು ಶಿಕ್ಷಿಸುವವನು. ಹೌದು, ದೇವರಿಗೆ ಅಧಿಕಾರ ಇದೆ ಜನಾಂಗಗಳನ್ನು ಶಿಕ್ಷಿಸುವಂಥದ್ದು. ಅಷ್ಟೇ ಅಲ್ಲ, ಮನುಷ್ಯರಿಗೆ, ತಾನು ಸೃಷ್ಟಿ ಮಾಡಿದಂಥ ಮನುಷ್ಯರಿಗೆ ಸೃಷ್ಟಿಕರ್ತನು ಬುದ್ಧಿ ಕಲಿಸುವುದು, ಗದರಿಸುವುದು ಆತನಿಗೆ ಯುಕ್ತವಾಗಿದೆ. ಹೌದು, ಯಾಕಂತ ಹೇಳಿದ್ರೆ ಮನುಷ್ಯರ ಯೋಚನೆಗಳು ದೇವರಿಗೆ ಗೊತ್ತಿದೆ. ಆದರೂ ಅದೇ ಸಂದರ್ಭದಲ್ಲಿ ದೇವರು ಶಿಕ್ಷಿಸುವಾಗ ಅದನ್ನು ನಕಾರಾತ್ಮಕವಾಗಿ ತಿಳಿದುಕೊಳ್ಳದೆ 12ನೇ ವಚನದಲ್ಲಿ, ಯಾಹುವೇ ನೀನು ಯಾವನನ್ನು ಶಿಕ್ಷಿಸಿ ಧರ್ಮೋಪದೇಶ ಮಾಡ್ತೀಯೋ ಅವನೇ ಧನ್ಯನು. ಯಾರಿಗೆ ದೇವರು ಶಿಕ್ಷಿಸದೆ, ಧರ್ಮೋಪದೇಶ ಮಾಡದೆ ಇರುವಂಥವರು
ಇದ್ದರೆ, ಭಾಳ ಜನ ಇದ್ದಾರೆ ಅಂಥವರು. ಹಾಗಾದರೆ ಅಂಥವರು ಧನ್ಯರಲ್ಲ ಈ ವಾಕ್ಯದ ಪ್ರಕಾರ. ಇನ್ನೊಂದು ಸಾರಿ ಅದನ್ನು ನಾವು ನೋಡಿಕೊಳ್ಳೋಣ. ನೀನು ದೇವರು ಯಾರನ್ನು ಶಿಕ್ಷಿಸಿ ದೇವರು ಯಾರಿಗೆ ತನ್ನ ವಾಕ್ಯವನ್ನು ಉಪದೇಶಿಸ್ತಾರೋ ಅಂಥವರು ಧನ್ಯರು. ಯಾಕಂದರೆ ಅದು ತಿದ್ದುವ ಬೋಧನೆ, ತಿದ್ದುವ ಉಪದೇಶ, ಕರೆಕ್ಟಿವ್ ಟೀಚಿಂಗ್ಸ್. ಅಂಥವನು ಯಾರು ದೇವರಿಂದ ಶಿಕ್ಷಿಸಲ್ಪಟ್ಟು ದೇವರಿಂದ ಶಿಕ್ಷಣವನ್ನು ಹೊಂದಿದಂಥ ವ್ಯಕ್ತಿ ದುಷ್ಟನಿಗೋಸ್ಕರ ಗುಂಡಿಯು ಅಗಿಯಲ್ಪಡುವ ತನಕ ಆಪತ್ತಿನಲ್ಲಿಯೂ ಸಮಾಧಾನವಾಗಿರ್ತಾನೆ. ವಾವ್! ಆಪತ್ತಿನಲ್ಲಿಯೂ ಸಮಾಧಾನ. ಹೌದು, ನಾವು ದೇವರಿಗಾಗಿ ಬಾಳುವಂಥವರು ಅಥವಾ ದೇವರಿಂದ ಶಿಕ್ಷಿಸಲ್ಪಟ್ಟವರು, ಶಿಕ್ಷಿತರಾಗಿದ್ದರೆ ನಾವು ದೇವರಿಂದ ಸಮಾಧಾನವನ್ನು ಕೂಡ ಆಪತ್ತಿನಲ್ಲಿಯೂ ಸಹ ಹೊಂದುವವರಾಗ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಚನ, 94:14, ಯೆಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿಬಿಡುವುದಿಲ್ಲ. ವಾವ್! ದೇವರು ನನ್ನನ್ನು ಬೇಡ ಎಂದು ತಳ್ಳಿಬಿಡುವುದಿಲ್ಲ ಅಂತೆ. ದೇವರು ನಮ್ಮನ್ನು ಬೇಡ ನೀವು ಎಂಬುದಾಗಿ ತಳ್ಳಿ ಬಿಡುವುದಿಲ್ಲ ಅಂತ. ಹಳೆ ಒಡಂಬಡಿಕೆ ಇದು, ಹಳೆ ಒಡಂಬಡಿಕೆ ಕೀರ್ತನೆಗಳು. ಆದರೆ ನೋಡ್ರಿ ಎಂಥ ಒಂದು ಮಾತು. ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ಯಾರಾದರೂ ತಮ್ಮ ಆಸ್ತಿ, ತಮ್ಮ ಪ್ರಿಯರು, ತಮ್ಮ ಮನೆ, ತಮ್ಮ ಒಂದು ಪ್ರಾಪರ್ಟಿ ಅದನ್ನು ಬೇಡ ಅಂತ ಹೇಳಿಬಿಟ್ಟು ಕೈ ಬಿಡುವುದಿಲ್ಲ. ಅದನ್ನು ಭದ್ರವಾಗಿ ನೋಡಿಕೊಳ್ತಾರೆ, ಸುರಕ್ಷಿತವಾಗಿ ನೋಡಿಕೊಳ್ತಾರೆ. ಆದ ಕಾರಣ ದೇವರು ತನ್ನ ಸ್ವಾಸ್ಥ್ಯವನ್ನು ಕೈ ಬಿಡುವುದಿಲ್ಲ. ಸ್ವಾಸ್ಥ್ಯ ಯಾರು? ನಾವೇ. 15ನೇ ವಚನ, 94ನೇ ಕೀರ್ತನೆ, ನ್ಯಾಯ ತೀರ್ಪು ನೀತಿಗೆ ತಿರುಗಿಕೊಳ್ಳುವುದು. ನ್ಯಾಯ ತೀರ್ಪು ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ನೀತಿ ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಹಳೆ ಒಡಂಬಡಿಕೆ ಅದು ಛಾಯೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ನೋಡೋಣ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ, ಅದರಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕುರಿತಾಗಿ ಒಂದು ಮಾತು ಹೇಳಲಾಗಿದೆ. ಏನಾಗಿದೆ ನೋಡೋಣ. ಯಾಕಂತ ಹೇಳಿದರೆ ಈ ಒಂದು ವಾಕ್ಯದಿಂದ ಒಂದು ವಿಷಯ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮತ್ತು 17ನೇ ವಚನದಲ್ಲಿ ಅನೇಕ ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥವುಗಳು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಛಾಯೆ, ಶ್ಯಾಡೋ. ಆದರೆ ಇವುಗಳ ನಿಜ ಸ್ವರೂಪವೂ ಕ್ರಿಸ್ತನೇ. ಹಾಗಾದರೆ ನ್ಯಾಯ ತೀರ್ಪು ಒಂದು ಛಾಯೆ, ಕ್ರಿಸ್ತನ ಛಾಯೆ. ನೀತಿ 15ನೇ ವಚನ 94ನೇ ಕೀರ್ತನೆ ಛಾಯೆ. ಮತ್ತು 18ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತೇವೆ, ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ವಾವ್! ದೇವರ ಕೃಪೆ ಅಂದರೆ ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೆ ಇಲ್ಲಿ ನಾವು ನೋಡ್ತೀವಿ. ಅಂದರೆ ನಾವು ಪ್ರತಿ ಕೀರ್ತನೆಗಳಲ್ಲಿಯೂ ಯೇಸು ಕ್ರಿಸ್ತನ ಛಾಯೆಯನ್ನು ನೋಡ್ತಿದ್ದೇವೆ. ಯೇಸು ಕ್ರಿಸ್ತನ ಪ್ರವಾದನೆಯನ್ನು ನೋಡ್ತಿದ್ದೇವೆ. ಯೇಸು ಕ್ರಿಸ್ತನ ಪ್ರಕಟವನ್ನು ನೋಡ್ತಿದ್ದೇವೆ. ಟೋನಿ ಸಾರ್ಜೆಂಟ್ ಎಂಬುದಾಗಿ ಒಬ್ಬ ದೇವರ ಸೇವಕರು ಸುಮಾರು 40 ವರ್ಷಗಳ ಹಿಂದೆ ಈ ವಾಕ್ಯ ನನಗೆ ಕೊಟ್ಟಿದ್ದು ನೆನಪಿಗೆ ಬರ್ತಿದೆ. ಕೀರ್ತನೆ 94:19, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗ್ತದೆ. ದೇವರ ಸಂತೈಸುವಿಕೆಯಿಂದ ನಮಗೆ ಸಂತೋಷ.
ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಕೆಲವು ಸಾರಿ ಧರ್ಮಶಾಸ್ತ್ರ ನೆವನದಿಂದ ಭಾಳ ಡೇಂಜರ್ ಅದು, ಅಥವಾ ನಿಯಮದ ನೆವನದಿಂದ ಕೆಲವರು ಕೇಡೇ ಕಲ್ಪಿಸ್ತಾರಂತೆ. ಸರಿ, 21ನೇ ವಚನ, ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ ಎಂಬುದಾಗಿ. ಆದರೆ ಏನಾಗ್ತದೆ? ಆದರೆ ಯೆಹೋವನು 22, ನನ್ನ ದುರ್ಗವು, ನನ್ನ ದೇವರು, ಆಶ್ರಯಗಿರಿಯೂ ಆಗಿದ್ದಾನೆ. ಯೆಹೋವನು ನನ್ನ ದುರ್ಗವು, ನನ್ನ ದೇವರು, ಆಶ್ರಯಗಿರಿಯೂ ಆಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಏನಾದರೂ ತಪ್ಪು ಮಾಡಿಬಿಟ್ಟು, ತಿಳಿಯದೆ ತಪ್ಪು ಮಾಡಿಬಿಟ್ಟು, ಅದು ಬಹುಶಃ ಒಂದು ವೇಳೆ ಅದು ದೊಡ್ಡ ತಪ್ಪೇ ಆಗಿರ್ಬೋದು, ದೊಡ್ಡ ಅಪರಾಧವೇ ಆಗಿರ್ಬೋದು, ಆ ರೀತಿಯಾಗಿ ಮಾಡಿಬಿಟ್ಟಂಥವರಿಗೆ ಆಶ್ರಯಗಿರಿ ಅಂತ ಹೇಳ್ಬಿಟ್ಟು, ಆಶ್ರಯ ಪಟ್ಟಣ ಅಂತ ಹೇಳ್ಬಿಟ್ಟು ಒಂದು ಕಡೆ ದೇವರು ಒದಗಿಸಿದ್ರು, ಅಲ್ಲಿ ಓಡೋಗಿ ಇರ್ಬೋದು ಎಂಬುದಾಗಿ. ಆದ ಕಾರಣ ಆ ಒಂದು ಚಿತ್ರವನ್ನು ಕೀರ್ತನೆಗಾರನು ನೆನಪಿನಲ್ಲಿಟ್ಕೊಂಡು, ನನ್ನ ದೇವರು ನನಗೆ ಆಶ್ರಯಗಿರಿ, ಆಶ್ರಯ ಪಟ್ಟಣ ಎಂಬುದಾಗಿ ಹೇಳ್ತಾನೆ. ಅವರ ಕೆಟ್ಟತನವನ್ನು ಅವರಿಗೇ ತಿರುಗಿಸುವನು. ಅಂದರೆ ಕೆಲವು ಸಾರಿ ಒಂದು ಚೆಂಡನ್ನು ಎಸೆದರೆ ಅದು ರಿವರ್ಸ್ ಬಂದು ಬೀಳ್ತದಲ್ಲ, ಆ ರೀತಿಯಾಗಿ ಕೆಲವರು ಕೆಟ್ಟದ್ದನ್ನು ಮಾಡುವಾಗ ಅವರಿಗೆ ಅದು ತಗಲುತ್ತೆ. ಆದ ಕಾರಣ ಕೆಟ್ಟದ್ದನ್ನು ನಾವು ಮಾಡಬಾರ್ದು. ಯಾಕೆಂದರೆ ಬಿತ್ತಿದ್ದನ್ನೇ ಕೊಯ್ಯುವಂಥ ಸಾಧ್ಯತೆ ಗಲಾತ್ಯ 6ರಲ್ಲಿ ಇದೆ. ಆ ರೀತಿಯಾಗಿ ಹೇಳಿಬಿಟ್ಟು ಕೀರ್ತನೆ 94ನೇ ಅಧ್ಯಾಯವನ್ನು ಕೀರ್ತನೆಗಾರನು ಯಾರು ಬರೆದ್ರಂತ ಗೊತ್ತಿಲ್ಲ, ಆ ವ್ಯಕ್ತಿ ಮುಕ್ತಾಯ ಮಾಡುವಂಥದ್ದು ಈ ರೀತಿಯಾಗಿ ಮುಕ್ತಾಯ ಮಾಡ್ತಾನೆ. ಅದೇನೆಂದರೆ, ನಮ್ಮ ಯೆಹೋವ ದೇವರು. ದೇವರು ಅಂತ ಕೆಲವು ಸಾರಿ, ಯೆಹೋವನಂತ ಕೆಲವು ಸಾರಿ, ಆದರೆ ಅಪರೂಪವಾಗಿ ಯೆಹೋವ ದೇವರು, ಯೆಹೋವ ದೇವರು ಅವರನ್ನು ನೋಡ್ಕೊಳ್ತಾನೆ. ನಾವು ಮುಯಿ ತೀರಿಸೋದು ಬೇಡ. ಸ್ಟಾರ್ಟಿಂಗ್ನಲ್ಲಿ ಮುಯಿ ತೀರಿಸುವ ದೇವರೇ ಅಂತ ಹೇಳಿಬಿಟ್ಟು ನಾವು ಮುಯಿ ತೀರಿಸೋದು ಬೇಡ, ಅದು ದೇವ್ರ ಕೆಲಸ. ಆದ ಕಾರಣ ದೇವರು ನೋಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ನಮ್ಮ ಯೆಹೋವ ದೇವರು. ಯೆಹೋವ ಅಂದರೆ ಇರುವಾತನು, ದೇವರು ಅಂತ ಹೇಳಿದರೆ ಯಾವಾಗಲೂ ಇರುವಾತನಾಗಿರುವ ದೇವರು ಅಂತ ಹೇಳ್ಬಿಟ್ಟು. ಹೌದು, ಯಾವಾಗಲೂ ದೇವರು ಇರುವಾತನೇ ಆಗಿದ್ದರೆ, ಉಪಸ್ಥಿತನಾಗಿದ್ದರೆ, ನಮ್ಮ ಕಷ್ಟಗಳಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ಸವಾಲಿನಲ್ಲಿ, ನಮ್ಮ ಅವಶ್ಯಕತೆಗಳಲ್ಲಿ, ಆದ ಕಾರಣ ನಾವು ನಿಶ್ಚಿಂತರಾಗಿ ಭೂಯಾತ್ರೆಯನ್ನು ಮಾಡಬಹುದಲ್ಲವೇ? ಆ ರೀತಿಯಾಗಿ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 94ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.